ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ವೈಸ್ರಾಯ್ಸ್ ಮತ್ತು ಗವರ್ನರ್ ಜನರಲು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಮತ್ತು ಫೇವ್ರೇಟ್ ಟಾಪಿಕ್ಕು, ಎಸ್ಪೆಷಲಿ KPSC ಎಕ್ಸಾಮ್ಸ್ಗಳಲ್ಲಿ ಅಟ್ಲೀಸ್ಟು 1-2 ಕ್ವೆಶನ್ ಅಂತೂ ಇದರ ರಿಲೇಟೆಡ್ಡು ಇದ್ದೇ ಇರುತ್ತೆ. ಸೊ ಎಲ್ಲ ವೈಸ್ರಾಯ್ಸು ಮತ್ತು ಗವರ್ನರ್ ಜನರಲ್ಸು ಮತ್ತು ಅವರ ಇಂಪಾರ್ಟೆಂಟ್ ಪಾಲಿಸೀಸು ಮತ್ತು ಯಾವ ಇಯರ್ ಬಂದಿದ್ರು ಅವರು, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಇದು ಮತ್ತು ಬೇರೆ ಥರದ ನೋಟ್ಸು ಏನಾದರೂ ನಿಮಗೆ ಬೇಕಾಗಿದ್ದರೆ ನೀವು ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಅಲ್ಲಿ ನಿಮಗೆ ಎಲ್ಲ ಥರದ್ದು ಕೂಡ ನೋಟ್ಸು ಸಿಗ್ತಾ ಇರುತ್ತೆ. ಸೊ ಎಲ್ಲ ಗವರ್ನರ್ ಜನರಲ್ಸು ಅಥವಾ ವೈಸ್ರಾಯ್ಸ್ ರಿಲೇಟೆಡ್ಡು 2 ಪಾಯಿಂಟ್ನ ನಾವು ನೆನ್ಪಿಟ್ಕೊಂಡಿರಬೇಕು. ಸೊ ಮುಂಚೆ ಗವರ್ನರ್ ಜನರಲ್ ಇದ್ದರು, ಅದಾದಮೇಲೆ ವೈಸ್ರಾಯ್ಸ್ ಅಂತ ಹೇಳ್ಬಿಟ್ಟು ಅದು ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ರು ಅಂತಂದರೆ ಒಂದು ರೆಪ್ರೆಸೆಂಟೇಟಿವ್ ಅಂತ. ಸೊ ಆಲ್ಮೋಸ್ಟ್ ಈಕ್ವಲೇ ಬಂದಿರ್ತಾರೆ ಅವರು. ನಾವು ಫಸ್ಟು ನೋಡ್ಕೋಬೇಕು ಅಂತಂದರೆ ಇಲ್ಲಿ ವ್ಯಾರನ್ ಹೇಸ್ಟಿಂಗ್ಸು. ಇವ್ರು ನೋಡಿ ಫಸ್ಟು ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಫಸ್ಟ್ ಗವರ್ನರ್ ಜನರಲ್ ಯಾರಿದ್ರು? ವ್ಯಾರನ್ ಹೇಸ್ಟಿಂಗ್ಸ್ ಇದ್ದರು. 74 85ವರೆಗೂ ಇದ್ದರು. ಇವ್ರನ್ನ ಇಂಪೀಚ್ ಮಾಡ್ಕೊಂಡಿದ್ರು ಇಂಗ್ಲೆಂಡಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಮಗೆ ನೆಕ್ಸ್ಟು ಕಾರ್ನ್ವಾಲಿಸು 86 93ವರೆಗೂ. ಕಾರ್ನ್ವಾಲಿಸ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಪರ್ಮನೆಂಟ್ ಸೆಟಲ್ಮೆಂಟ್. ಸೊ ಪರ್ಮನೆಂಟ್ ಸೆಟಲ್ಮೆಂಟ್ ತಂದಿದ್ದು ಯಾರು ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಕಾರ್ನ್ವಾಲಿಸು ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಅವರಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ವೆಲೆಸ್ಲಿ. ಸೊ ವೆಲೆಸ್ಲಿ 98 ನಮಗೆ 1825. ಸೊ ಮಧ್ಯದಲ್ಲಿ ನಮಗೆ ಬೇರೆ ಯಾರ್ಯಾರು ಇಂಪಾರ್ಟೆಂಟ್ ಇರ್ತಾರೆ ಅವರಷ್ಟೇ ನಾವು ನೋಡ್ಕೊಂಡಿರೋಣ. ಇದು ರಿವಿಷನ್ ಆಗಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೋಡ್ಕೊಳ್ಳೋಣ. ಹಿಸ್ಟ್ರಿ ಬಗ್ಗೆನೇ ನೋಡ್ಕೊತಾ ಇರಬೇಕಾದ್ರೆ ನಾವು ಕಂಪ್ಲೀಟಾಗಿ ಡೀಟೇಲ್ಸಲ್ಲಿ ನೋಡ್ಕೊಂಡಿದ್ರೆ ಆಗಿತ್ತು. ವೆಲೆಸ್ಲಿ ಬಂದ್ಬಿಟ್ಟು ಸಬ್ಸಿಡರಿ ಅಲಯನ್ಸು. ಪರ್ಮನೆಂಟ್ ಸೆಟಲ್ಮೆಂಟ್ ಯಾರು? ಕಾರ್ನ್ವಾಲಿಸು. ಸೊ ಕಾರ್ನ್ ತಿಂದರೆ ಪರ್ಮನೆಂಟು. ಸೊ ಭೂಮಿಯಲ್ಲಿ ಇದು ವೆಲ್ಲಲ್ಲಿ ಬಿದ್ದರೆ ಸಬ್ಸಿಡರಿ ಅಲಯನ್ಸು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅದೇ ಥರ ಏನು ಶಾರ್ಟ್ಕಟಲ್ಲಿ. ಅದಾದಮೇಲೆ ನಾವು ವಿಲಿಯಂ ಬೆಂಟಿಕ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇವ್ರು ನೋಡಿ ಫಸ್ಟ್ ಟು ಬಿ ಡೆಸಿಗ್ನೇಟೆಡ್ ಆ್ಯಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಮುಂಚೆ ಇದ್ದಿದ್ದು ಗವರ್ನರ್ ಜನರಲ್ ಅಂತ ಇದ್ರಲ್ಲ. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ 1828 ಡೆಸಿಗ್ನೇಟು ಮಾಡ್ಕೊಂಡಿರುವಂಥದ್ದು. ಸೊ ಇವ್ರು ಏನು ಮಾಡ್ಕೊಂಡಿದ್ರು ಅಂತಂದರೆ ಸತಿ, ಅದಾದಮೇಲೆ ಬೇರೆ ಸೋಷಲ್ಲು ಈವಿಲ್ ಪ್ರಾಕ್ಟೀಸಸ್ ಏನೇನು ಇರ್ತಾಯಿತ್ತಲ್ಲ ಅದನ್ನೆಲ್ಲದಕ್ಕೂ ಅಗೇನ್ಸ್ಟ್ ಆಗಿದ್ದರು. ಸೊ ಪ್ರಾಕ್ಟೀಸ್ ಆಫ್ ಸತಿನ ಇವರು ಔಟ್ಲಾ ಮಾಡ್ಕೊಂಡಿದ್ರು, ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇಂಗ್ಲೀಷ್ನ ಒಂದು ಎಜುಕೇಷನ್ ಅಂತ ಹೇಳ್ಬಿಟ್ಟು ಒಂದು ಮೀಡಿಯಮ್ ಆಫ್ ಎಜುಕೇಷನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೆ ನಮಗೆ ಬೆಂಟಿಕ್ಕು. ಸೊ ಏನೇನಾಗುತ್ತೆ, ಕಾರ್ನ್ವಾಲಿಸ್ ನಮಗೆ ಪರ್ಮನೆಂಟ್ ಸೆಟಲ್ಮೆಂಟು, ವೆಲೆಸ್ಲಿ ನಮಗೆ ಸಬ್ಸಿಡರಿ ಅಲಯನ್ಸು, ವಿಲಿಯಂ ಬೆಂಟಿಕ್ ನಮಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಪ್ರಾಕ್ಟೀಸ್ ಆಫ್ ಸತಿ, ಅದಾದಮೇಲೆ ಇಂಗ್ಲೀಷ್ ಎಜುಕೇಷನು. ನೆಕ್ಸ್ಟು ಡಾಲೌಸಿ ನಾವು ನೋಡ್ಕೋಬೇಕು ಅಂತಂದರೆ 48 56ವರೆಗೂ ಕೂಡ. ಡಾಲೌಸಿದು ಮೋಸ್ಟ್ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಂಡಿರ್ಬೇಕು ನೀವು ಪಾಲಿಸಿ ಅಂತಂದರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಡಾಲೌಸಿ ಡಾಕ್ಟರು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ರೈಲ್ವೆ, ಟೆಲಿಗ್ರಾಫ್ ಇವೆಲ್ಲದೂ ಕೂಡ ಡಾಲೌಸಿ ಅವರೇ ತೊಗೊಂಬಂದಿದ್ದು ಇಂಡಿಯಾದಲ್ಲಿ. ಈ ಥರದ್ದು ಕ್ವೆಶನ್ಸು ಕೂಡ ತುಂಬ ಕೇಳ್ತಾರೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಹಿ ಈಸ್ ನೋನ್ ಆ್ಯಸ್ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತಲೂ ಕೂಡ ನಾವು ಡಾಲೌಸಿಗೆ ಅವ್ರನ್ನೇ ಕರೆಯೋದು. ನೆಕ್ಸ್ಟು ಲಾರ್ಡ್ ಕ್ಯಾನಿಂಗು 56 62ವರೆಗೂ ಕೂಡ ಇವರಿದ್ದರು. ಸೊ ನೋಡಿ ರಿವೋಲ್ಟ್ ಏನು ನಡೆದಿತ್ತಲ್ಲ, ಸಿಪಾಯಿ ಮ್ಯೂಟಿನಿ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನಾವೇನು ಕರಿತೀವಿ, ಅದು ಕ್ಯಾನಿಂಗ್ ಅವ್ರ ಟೈಮಲ್ಲೇ ನಡೆದಿತ್ತು. ಇಲ್ಲಿ ನೋಡಿ ಮ್ಯೂಟಿನಿ ಆಫ್ 1857. ಸೊ ಇವ್ರನ್ನ ಫಸ್ಟ್ ವೈಸ್ರಾಯ್ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಮಾಡ್ಕೊಂಡಿದ್ರು. ಸೊ ಯಾಕೆ ವೈಸ್ರಾಯ್ ಆಗಿತ್ತು ಅಂತಂದರೆ ಮುಂಚೆ ಇದ್ದಿದ್ದೆಲ್ಲ ಗವರ್ನರ್ ಜನರಲ್ ಅಂತ ಇತ್ತು. ಅದಾದಮೇಲೆ 1858 ಏನಾಯಿತು ಅಂತಂದರೆ ಕ್ರೌನ್ ರೂಲ್ ಬಂತು ಇಂಡಿಯಾಗೆ. ಅಂತಂದರೆ ಡೈರೆಕ್ಟಾಗಿ ಕ್ವೀನೇ ಇಂಡಿಯಾನ ಕಂಟ್ರೋಲ್ ಮಾಡ್ಕೊತೀವಿ ಅಂತ ಅವ್ರ ಹೆಸರಲ್ಲೇ ತೊಗೊಂಡ್ಬಿಟ್ಟಿದ್ರು. ಅಂತಂದರೆ ಇಂಗ್ಲೆಂಡ್ ಕಂಟ್ರೋಲಲ್ಲೇ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಅವರು ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬಿಟ್ಟು ವೈಸ್ರಾಯ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಸಿಮಿಲರ್ ಪವರ್ಸ್ ಇರ್ತಾಯಿತ್ತು, ಬಟ್ ಹೆಸರು ಮಾತ್ರ ಚೇಂಜ್ ಆಗಿದ್ದಿತ್ತು. ಅದಕ್ಕೆ ಫಸ್ಟ್ ವೈಸ್ರಾಯ್ ಯಾರಾಗಿದ್ದರು ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಆಗಿದ್ದರು ನಮಗೆ. ನೆಕ್ಸ್ಟ್ ನಾವು ಮೇಯೋ ಬಗ್ಗೆ ನೋಡ್ಕೋಬೇಕು ಅಂತಂದರೆ 69 72. ಸೊ ಮೇಯೋ ಅವ್ರ ಬಗ್ಗೆ 2-3 ಪಾಯಿಂಟ್ ಏನು ಅಂತಂದರೆ ಹೂ ವಾಸ್ ಕಿಲ್ಡ್ ಬೈ ಕನ್ವಿಕ್ಟ್ ಇನ್ ಅಂಡಮಾನ್ ಐಲ್ಯಾಂಡ್ಸು. ಸೊ ಇವರು ವೈಸ್ರಾಯ್ ಆಗಿದ್ದಿದ್ರು, ಬಟ್ ಆಫೀಸಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಸಾಯಿಸ್ಬಿಟ್ಟಿದ್ದರು. ಸೊ ಫಸ್ಟ್ ಸೆನ್ಸಸ್ಸು ಕೂಡ ಇಂಡಿಯಾದಲ್ಲಿನೇ ಇವ್ರು ಇರುವಂಥ ಟೈಮಲ್ಲೇ ಆಗಿದ್ದು. ನೆಕ್ಸ್ಟು ಲಿಟ್ಟನ್ ನೋಡಬೇಕು ಅಂತಂದರೆ 76 ನಮಗೆ 80ವರೆಗೂ ಇದ್ದರು. ಇಲ್ಲಿ ಡೆಲ್ಲಿ ದರ್ಬಾರ್ ಅಥವಾ ನಮಗೆ ಇಂಪೆರಿಯಲ್ ದರ್ಬಾರ್ ಅಂತ ಏನಿತ್ತಲ್ಲ, ಫಸ್ಟ್ ಡೆಲ್ಲಿ ದರ್ಬಾರ್ ಈ ಟೈಮಲ್ಲೇ ಕಂಡಕ್ಟ್ ಆಗಿರುವಂಥದ್ದು. ಸೊ ಈ ಟೈಮಲ್ಲಿ ಏನು ಮಾಡಿದರು ಅಂತಂದರೆ ಕ್ವೀನ್ ವಿಕ್ಟೋರಿಯಾ ಅವ್ರಿಗೆ ಕೇಸರೇ ಹಿಂದ್ ಈ ಟೈಟಲ್ನ ಕೊಟ್ಕೊಂಡ್ಬಿಟ್ಟಿದ್ರು. ಸೊ ಯಾವಾಗ ಫಸ್ಟ್ ಡೆಲ್ಲಿ ದರ್ಬಾರಲ್ಲಿ. ಅದಾದಮೇಲೆ ಕೇಸರಿ ಹಿಂದ್ ಟೈಟಲ್ ಯಾರಿಗೆ ಕೊಟ್ಟಿದ್ರು? ಕ್ವೀನ್ ವಿಕ್ಟೋರಿಯಾ ಕೊಟ್ಟಿದ್ರು. ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅದು. ಯಾರ ಟೈಮಲ್ಲಿ ಆಗಿತ್ತದು ಅಂತಂದರೆ ಲಾರ್ಡ್ ಲಿಟ್ಟನ್ ಅವರ ಟೈಮಲ್ಲಿ ಆಗಿತ್ತು. ಅದ್ರ ಜೊತೆಗೆ ಬೇರೆ ನೋಡ್ಕೋಬೇಕು ಅಂತಂದರೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆಗಿರ್ಬೋದು, ನ್ಯೂಸ್ ಪೇಪರ್ನ ಕಂಟ್ರೋಲ್ ಮಾಡ್ಕೋಬೇಕು, ಸಪ್ರೆಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವನ್ನೆಲ್ಲದನ್ನೂ ಕೂಡ ಪಾಸ್ ಮಾಡ್ಕೊಂಡಿದ್ರು. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತಂದರೆ ಇವ್ರಿಗೆ ಇಂಗ್ಲೀಷ್ ಅವ್ರಿಗೆ ಅಥವಾ ಬ್ರಿಟನ್ ಅವ್ರಿಗೆ ಬೇರೆ ಲ್ಯಾಂಗ್ವೇಜಲ್ಲಿ ಪೇಪರ್ನ ಪ್ರಿಂಟ್ ಮಾಡೋದ್ರಿಂದ ಅದನ್ನು ಅನಲೈಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಜೊತೆಗೆ ಮೋಟಿವೇಟು ಕೂಡ ಮಾಡ್ತಾರೆ.
ಲೆವೆಲಲ್ಲಿ ಅಂತ ಹೇಳ್ಬಿಟ್ಟು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು. ವರ್ನಾಕ್ಯುಲರ್ ಅಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಲಾರ್ಡ್ ರಿಪ್ಪನ್ ಬರ್ತಾರೆ. ಮೋಸ್ಟ್ ಇಂಪಾರ್ಟೆಂಟು 80ಇಂದ 84ವರೆಗೂ. ಯಾಕೆ ಅಂತಂದರೆ ನಾವಿಲ್ಲಿ ಡುವೆಲ್ ಸಿಸ್ಟಮ್ ಆಫ್ ಗವರ್ನೆನ್ಸು ಇವರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದರು. ಡುವೆಲ್ ಸಿಸ್ಟಮ್ ಆಫ್ ಗವರ್ನೆನ್ಸು ಅದಾದಮೇಲೆ ಮುಂಚೆ ಇದ್ದಿದ್ದು ಸೆನ್ಸಸ್ ಏನಿತ್ತಲ್ಲ, ಒಂಥರ ಕಂಪ್ಲೀಟ್ ಸೆನ್ಸಸ್ನ ಈ ಟೈಮಲ್ಲೇ ಅಂತಂದರೆ ರಿಪ್ಪನ್ ಅವ್ರು ಇರುವಂಥ ಟೈಮಲ್ಲೇ ಮಾಡ್ಕೊಂಬಿಟ್ಟಿದ್ರು. ಅದಾದಮೇಲೆ ಇಲ್ಬರ್ಟ್ ಬಿಲ್ಲಿಗೂ ಕೂಡ ಅವರು ಅಸೋಸಿಯೇಟ್ ಆಗಿದ್ದರು. ಬಟ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಕೇಳುವಂಥದ್ದು ಏನು ಅಂತಂದರೆ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ. ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ ಯಾರು? ಲಾರ್ಡ್ ರಿಪ್ಪನ್ ಆಗಿರ್ತಾರೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲಾರ್ಡ್ ಡಫ್ರಿನ್. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ 1885 ಏನು INC ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಆಗಿತ್ತಲ್ಲ, ಆ ಟೈಮಲ್ಲಿ ಡಫ್ರಿನ್ ಅವರೇ ಇದ್ದರು. ನೆಕ್ಸ್ಟು ಲಾರ್ಡ್ ಕರ್ಜನ್ ನಾವು ನೋಡ್ಕೋಬೇಕು ಅಂತಂದರೆ 99ಇಂದ 1905ವರೆಗೂ. ಪಾರ್ಟಿಷನ್ ಆಫ್ ಬೆಂಗಾಲ್ ಯಾವಾಗ? 1905 ಆಗಿರೋವಂಥದ್ದು. ಪಾರ್ಟಿಷನ್ ಆಫ್ ಬೆಂಗಾಲ್ ಆದಮೇಲೆ ಸ್ವದೇಶಿ ಮೂವ್ಮೆಂಟು ಸ್ಟಾರ್ಟ್ ಆಗಿದ್ದಿತ್ತು. ಎರಡೂ ಕೂಡ ಲಾರ್ಡ್ ಕರ್ಜನ್ ಅವರು ಇರುವಂಥ ಟೈಮಲ್ಲೇ ಆಗಿದ್ದಿದ್ದು. ಮೋಸ್ಟ್ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಲೇಬೇಕು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲಾರ್ಡ್ ಹಾರ್ಡಿಂಜ್. ಸೊ ಲಾರ್ಡ್ ಹಾರ್ಡಿಂಜ್ ಅವ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿರುತ್ತೆ ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ಕಲ್ಕತ್ತಾಯಿಂದ ಡೆಲ್ಲಿಗೆ ಕ್ಯಾಪಿಟಲ್ನ ಶಿಫ್ಟ್ ಮಾಡಿಕೊಂಡ್ರು. ಅವ್ರದ್ದೆಲ್ಲ ಅಡ್ಮಿನಿಸ್ಟ್ರೇಷನು ಕೂಡ ಕಲ್ಕತ್ತಾದಿಂದನೇ ನಡೆಸ್ತಾ ಇದ್ರಲ್ಲ ಬ್ರಿಟಿಷ್ ಅವರು. ಅದನ್ನು ಡೆಲ್ಲಿಗೆ 1911ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ರು. 1911 ಏನು ಮಾಡಿದ್ರು, ಪಾರ್ಟಿಷನ್ ಆಫ್ ಬೆಂಗಾಲ್ನು ಕೂಡ ರೀಕಾಲ್ ಮಾಡ್ಕೊಂಬಿಟ್ಟಿದ್ರು. ಆ ಟೈಮಲ್ಲಿ ಡೆಲ್ಲಿ ದರ್ಬಾರ್ 1911 ಇನ್ನೊಂದು ಸರಿ ಕಂಡಕ್ಟು ಮಾಡ್ಕೊಂಬಿಟ್ಟಿದ್ರು. ಇದರಲ್ಲಿ ಅಸಾಸಿನೇಷನ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾರನ್ನ, ರಾಶ್ ಬಿಹಾರಿ ಬೋಸು ಮತ್ತು ಬೇರೆಯವ್ರನ್ನೂ ಕೂಡ ಪನಿಷು ಮಾಡ್ಕೊಂಡ್ಬಿಟ್ಟಿದ್ರು ಇದರಲ್ಲಿ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಸೊ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಬಗ್ಗೆ 2-3 ಪಾಯಿಂಟ್ಸ್ ನಾವು ಏನು ನೋಡ್ಕೊಬೇಕು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು 1916ಇಂದ 21 ಮಧ್ಯದಲ್ಲಿ ಇವರು ಇರ್ತಾರೆ. 1990 ನಮಗೆ ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಆಗಿರುವಂಥದ್ದು. ಜಲಿಯನ್ ವಾಲಾ ಬಾಗ್ ಆದಾಗ ಯಾರಿದ್ದರು ವೈಸ್ರಾಯ್ ಅಂತಂದರೆ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಅಂತ ಇದ್ದರು. ಸೊ ಇವರು ಇರಬೇಕಾಗಿತ್ತು. ಅದಾದಮೇಲೆ ಮಾಂಟೆಗು ಚೆಲ್ಮ್ಸ್ಫೋರ್ಡ್ ರಿಫಾರ್ಮು ಕೂಡ ಇವರು ಇರಬೇಕಾಗಿತ್ತು. ರೌಲೆಟ್ ಆ್ಯಕ್ಟು, ಯಾಕಂತಂದರೆ ಹೆಸರಲ್ಲಿ ಚೆಲ್ಮ್ಸ್ಫೋರ್ಡ್ ಇರೋದ್ರಿಂದ ಇವರು ಇದ್ದರು. ಖಿಲಾಫತ್ ಮೂಮೆಂಟು, ಬೇರೆ ಇವೆಂಟು ಕೂಡ ಇವರು ಇರಬೇಕಾದ್ರೆ ಕಂಡಕ್ಟ್ ಆಗಿತ್ತು. ಸೊ ಚೆಲ್ಮ್ಸ್ಫೋರ್ಡ್ ಫಿನಿಷ್ ಆಯಿತು. ಇವಾಗ ಲಾರ್ಡ್ ರೀಡಿಂಗು 21ಇಂದ 26ವರೆಗೂ ಕೂಡ ನಮಗೆ ಲಾರ್ಡ್ ರೀಡಿಂಗ್ ಇದ್ದರು. ಚೌರಿ ಚೌರ ಇನ್ಸಿಡೆಂಟ್ ಆಗಿತ್ತು, ಮೋಸ್ಟ್ ಇಂಪಾರ್ಟೆಂಟ್ ಇನ್ಸಿಡೆಂಟು. ಇದಾದಮೇಲೆ ನಮಗೆ ಅದು ಒಬಿಡಿಯನ್ಸ್ ಮೂಮೆಂಟ್ ಏನಿತ್ತು ಅದನ್ನು ನಿಲ್ಲಿಸ್ಬಿಟ್ಟಿದ್ರಲ್ಲ, ಸೊ ಅದಕ್ಕೆ ನಮಗೆ ನಾನ್ ಕೋಆಪರೇಷನ್ ಮೂಮೆಂಟ್ ನಿಲ್ಲಿಸ್ಬಿಟ್ಟಿದ್ರಲ್ಲ, ಸೊ ಅದಕ್ಕೆ ಚೌರಿ ಚೌರ ಇನ್ಸಿಡೆಂಟು ಈ ಟೈಮಲ್ಲೇ ಆಗಿತ್ತು. ಅದಾದಮೇಲೆ ಮಹಾತ್ಮ ಗಾಂಧಿ ಅವ್ರನ್ನ ಫಸ್ಟ್ ಟೈಮು ಇಂಪ್ರಿಸನ್ ಮಾಡಿರುವಂಥದ್ದು ಈ ಟೈಮಲ್ಲೇ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲಾರ್ಡ್ ಇರ್ವಿನ್ 26ಇಂದ 31ವರೆಗೂ ಇದ್ದರು. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸು ಇವ್ರು ಇರಬೇಕಾದ್ರೆ ಕಂಡಕ್ಟ್ ಆಗಿತ್ತು. ಸೈಮನ್ ಕಮಿಷನು ಕೂಡ ಇಂಡಿಯಾಗೆ ಬಂದಿತ್ತು. ಗಾಂಧಿ ಇರ್ವಿನ್ ಪ್ಯಾಕ್ಟು ಕೂಡ ಇದರಲ್ಲಿ ಆಗಿತ್ತು. ಅದಾದಮೇಲೆ ಫೇಮಸ್ ದಾಂಡಿ ಮಾರ್ಚು ಕೂಡ ಇರ್ವಿನ್ ಇರಬೇಕಾದ್ರೆ ಸ್ಟಾರ್ಟ್ ಆಗಿರೋವಂಥದ್ದು. ಸೊ ಇದನ್ನು ಕಂಪ್ಲೀಟಾಗಿ ನೀವು ಹಿಸ್ಟ್ರಿ ನೋಡ್ಕೊಂಡಿದ್ರೆ ನಿಮಗೆ ಇದು ನೆನಪಿರುತ್ತೆ. ಬಟ್ ಈಗ ರಿವಿಷನ್ಗೆ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಬಟ್ ಈ ಥರದ್ದು ಕ್ವೆಶನ್ಸ್ ತುಂಬ ಜಾಸ್ತಿ ಕೇಳ್ತಾರೆ, ಅದಕ್ಕೆ ಈ ಥರ ನಾನು ರಿವಿಷನ್ ಮಾಡಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟು ಲಾರ್ಡ್ ವಿಲ್ಲಿಂಗ್ಟನ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಲಾರ್ಡ್ ವಿಲ್ಲಿಂಗ್ಟನ್ ಇರಬೇಕಾದ್ರೆ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸು ಕಂಡಕ್ಟು ಆಗಿತ್ತು. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಕಮ್ಯುನಲ್ ಅವಾರ್ಡು ಕೂಡ ಈ ಟೈಮಲ್ಲೇ ಕೊಟ್ಟಿರುವಂಥದ್ದು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲಾರ್ಡ್ ಲಿನ್ಲಿತ್ಗೋ 36ಇಂದ 43ವರೆಗೂ ಇದ್ದರು. ಅವರು ಇರುವಂಥ ಟೈಮಲ್ಲಿ ನಮಗೆ ಕ್ರಿಪ್ಸ್ ಮಿಷನು ಇಂಡಿಯಾನ ವಿಸಿಟ್ ಮಾಡಿತ್ತು. ಕ್ವಿಟ್ ಇಂಡಿಯಾ ರೆಸೊಲ್ಯೂಷನು ಕೂಡ ಈ ಟೈಮಲ್ಲೇ ಪಾಸ್ ಆಗಿತ್ತು. ನೆಕ್ಸ್ಟು ನಾವು ಲಾರ್ಡ್ ವೇವಲ್ ನೋಡ್ಕೋಬೇಕು ಅಂತಂದರೆ ನಮಗೆ ಯಾವಾಗ 43ಇಂದ ಹಿಡಿದ್ಬಿಟ್ಟು 47ವರೆಗೂ ಇದ್ದರು. ಶಿಮ್ಲಾ ಕಾನ್ಫರೆನ್ಸು, ಕ್ಯಾಬಿನೆಟ್ ಮಿಷನು ಇವೆಲ್ಲದೂ ಕೂಡ ಇವರು ಇರುವಂಥ ಟೈಮಲ್ಲೇ ಪಾಸ್ ಆಗಿರುವಂಥದ್ದು. ಸೊ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡ್ಕೊಂಡಿದ್ದರೆ #ಹಿಸ್ಟ್ರಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಅಂತಂದರೆ ಅಟ್ಲೀಸ್ಟ್ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ನನಗೆ. ಸೊ ನಿಮಗೆ ಏನಾದರೂ PDFsಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫೋನ್ ನಂಬರ್ ಇರುತ್ತೆ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಎಲ್ಲ PDFಸು ಕೂಡ ನಿಮಗೆ ಸಿಗುತ್ತೆ. ನಮ್ಮ ವಾಟ್ಸಪ್ ಗ್ರೂಪು ಕೂಡ ನೀವು ಜಾಯ್ನ್ ಆಗಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.